ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಲಲಿತಾ ಪರಮೇಶ್ವರಿಯನ್ನ ಎಲ್ಲ ದೇವತೆಗಳಿಗಿಂತ ಪರಮೋಚ್ಚ ಸ್ಥಾನದಲ್ಲಿಟ್ಟು ಅವಳೇ ಅಂತಿಮ ಸತ್ಯ ಅನ್ನುವುದನ್ನ ಅರಿತ ಋಷಿಮುನಿಗಳಾಗಲಿ ಅಥವಾ ಅನೇಕ ಸಾಧಕರುಗಳಾಗಲಿ ಅವಳನ್ನ ಕಟ್ಟ ಕಡೆಯ ಶಕ್ತಿ ಸ್ವರೂಪಿಣಿಯಾಗಿ ನೋಡ್ತಾ ಹೋಗ್ತೀವಿ. ಯಾಕೆ ಎಲ್ಲ ದೇವತೆಗಳಿಗಿಂತ ಯಾಕೆ ಅವಳನ್ನ ಅತ್ಯಂತ ಶ್ರೇಷ್ಠಳು ಹಾಗೂ ಅವಳೇ ಅಂತಿಮ ಸತ್ಯ ಅಂತ ಹೇಳ್ತೀವಿ ಅಂದ್ರೆ, ಆ ಲಲಿತಾ ಪರಮೇಶ್ವರಿ ಪಂಚಪ್ರೇತಾಸನ ಸೀನಳಾಗಿ ಪರಬ್ರಹ್ಮ ಸ್ವರೂಪನಾದ ಸದಾಶಿವನ ಮೇಲೆ ಕುಳಿತು ಶಾಸನವನ್ನ ಮಾಡ್ತಾ ಇದ್ದಾಳೆ ಅನ್ನುವ ಕಾರಣಕ್ಕಲ್ಲ. ಅವಳು ಇಡೀ ಬ್ರಹ್ಮಾಂಡದ ಅನೇಕ ಶಕ್ತಿ ಸ್ತರಗಳ ಉಗಮ ಸ್ವರೂಪಿಣಿಯಾಗಿ, ಆ ಎಲ್ಲ ಶಕ್ತಿಗಳಿಗೂ ಶಕ್ತಿದಾಯಿನಿಯಾಗಿ, ಬ್ರಹ್ಮಾಂಡದ ಚೇತನಾ ಶಕ್ತಿ ಸ್ವರೂಪಿಣಿಯಾಗಿ, ನಿರಾಕಾರ ಸ್ವರೂಪದಲ್ಲಿದ್ದಂತಹ ಆ ಪರಬ್ರಹ್ಮ ಮಹಿಷಿಯನ್ನ ದೇವತೆಗಳೇ ತಮ್ಮ ಕಾರ್ಯ ಸಾಧನೆಗೋಸ್ಕರ ಹಲವಾರು ವರ್ಷಗಳ ಪ್ರಯತ್ನದಿಂದ ಆ ಜಗನ್ಮಾತೆಗೆ ತಮ್ಮ ದೇಹದ ಅಂಗಗಳನ್ನ ಯಜ್ಞಕ್ಕೆ ಆಹುತಿಯನ್ನಾಗಿ ನೀಡಿ ಆ ತಾಯಿಯನ್ನ ಸಾಕಾರ ಮೂರ್ತಿಯನ್ನಾಗಿ ಮಾಡ್ತಾರೆ. ಎಲ್ಲ ಬ್ರಹ್ಮಾಂಡದ ಅನೇಕ ದೇವತೆಗಳ ಶಕ್ತಿಯು ಕೂಡ ಅವಳ ಯಜ್ಞಕ್ಕೆ ಆಹುತಿಯಾಗಿ ನೀಡಲಾಗಿತ್ತು. ಆ ಚೇತನಾ ಸ್ವರೂಪ ಪರಬ್ರಹ್ಮ ಸ್ವರೂಪಿಣಿಯಾದ ಲಲಿತಾ ಪರಮೇಶ್ವರಿ ಆವಿರ್ಭಾವವಿದೆಯಲ್ಲ, ಆ ಆವಿರ್ಭಾವವನ್ನ ತಿಳಿದವರು ಕೆಲವು ಮಂದಿ. ಶ್ರೀವಿದ್ಯೋಪಾಸನೆ ಅನ್ನುವಂಥದ್ದು ಇತ್ತೀಚೆಗೆ ಅತಿ ಹೆಚ್ಚು ಪ್ರಸಾರ ಆಗ್ತಾ ಇದೆ. ಆದರೆ ಸರಿಯಾದ ಶ್ರೀವಿದ್ಯೆ ಉಪಾಸನೆಯನ್ನ ಮಾಡುವಾಗ ಅಥವಾ ಶ್ರೀವಿದ್ಯೆ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಸಾಕ್ಷಾತ್ ಆ ಜಗನ್ಮಾತೆಯೇ ಯಾವುದೋ ಒಂದು ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾ ಹೋಗ್ತಾಳೆ. ಪರಮೇಶ್ವರಿಯ ಅನುಗ್ರಹ ಎಂಥದ್ದು ಅಂದ್ರೆ, ಕಲ್ಲನ್ನು ಕೂಡ ಕರಗಿಸುತ್ತಾಳೆ ಅವಳ ಕರುಣೆಯ ನೋಟದಿಂದ. ಯಾರು ಅವಳನ್ನ ಅನನ್ಯವಾಗಿ ನಂಬಿರ್ತಾರೆ ಅಂಥವರಿಗೆ ಆಕೆ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ತಾಳೆ ಅಂದ್ರೆ, ಕರ್ಪೂರ ಹೇಗೆ ಬೇಗ ಹುರಿದು ಖಾಲಿಯಾಗಿ ಹೋಗುತ್ತೋ ಅದರ ಬೂದಿಯೂ ಕೂಡ ಸಿಗೋದಿಲ್ವೋ, ಅದೇ ರೀತಿ ಲಲಿತಾಂಬಿಕೆಯ ಉಪಾಸನೆ ಮಾಡ್ತಾ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡ್ತಾ ಇರುವವರು ಅವರ ಜೀವನದ ಎಲ್ಲ ಕಷ್ಟಗಳನ್ನ ಅದರ ನೆರಳು ಕೂಡ ಇಲ್ಲದಂತೆ ಅವರು ದೂರವಾಗಿ ಹೋಗ್ತಾರೆ. ಏಕಾಂತವನ್ನ ಬಯಸ್ತಾ ಕೂತ್ಕೊಳ್ತಾರೆ. ಎಲ್ಲವೂ ಅವಳೇ ಅನ್ನುವ ಸತ್ಯ ಮನಸ್ಸಿಗೆ ತುಂಬ ಹೋಗ್ಬಿಟ್ಟಿರುತ್ತೆ. ನಮ್ಮ ಮನಸ್ಸು ಕೂಡ ಏನನ್ನ ಯೋಚನೆ ಮಾಡುತ್ತೆ ಅಥವಾ ಬುದ್ಧಿಶಕ್ತಿ ಏನನ್ನ ಕ್ರಿಯಾಶೀಲತೆಯಾಗಿ ಮಾಡ್ತಾ ಹೋಗ್ತೀವಿ, ಯಾವ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀವಿ, ಆ ಎಲ್ಲವೂ ಕೂಡ ಅವಳು ನೀಡುವ ಸೂಚನೆಯಂತೆ ನಡೆಯುತ್ತೆ ಅನ್ನೋದನ್ನ ನಾವು ಅರಿತುಕೊಳ್ತಾ ಹೋಗ್ತೀವಿ. ಇಚ್ಛಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಆ ಭಗವತಿಯನ್ನ ಅಂತಿಮ ಸ್ತರದಲ್ಲಿ ನಾವು ನೋಡುವುದು. ಜನ್ಮ ಜನ್ಮಗಳ ಪುಣ್ಯದ ಫಲವಿದ್ದಾಗ ಲಲಿತಾ ಅನ್ನುವ ನಾಮಸ್ಮರಣೆಯನ್ನ ಮಾಡೋಕೆ ಹೋಗ್ತೀವಿ. ಅದರಲ್ಲೂ ಅಂತಿಮ ಜನ್ಮವಾಗಿದ್ದಾಗ ಮಾತ್ರ ಶ್ರೀವಿದ್ಯೆ ಉಪಾಸನೆ ಸಿಗ್ತಾ ಹೋಗುತ್ತೆ. ಲಲಿತಾ ಸಹಸ್ರನಾಮದ ಪಾರಾಯಣ ಸಿಗ್ತಾ ಹೋಗುತ್ತೆ. ಲಲಿತಾಂಬಿಕೆಯನ್ನ ಉಪಾಸನೆ ಮಾಡೋದಾಗ್ಲಿ, ಶ್ರೀಚಕ್ರದ ಅರ್ಚನೆಯನ್ನ ಮಾಡೋದಾಗ್ಲಿ, ಶ್ರೀವಿದ್ಯೋಪಾಸನೆಯನ್ನ ಮಾಡೋದಾಗ್ಲಿ ಸುಲಭದ ಮಾತಲ್ಲ. ಅತೀ ದುರ್ಲಭಂ. ಎಷ್ಟು ದುರ್ಲಭ ಅಂದ್ರೆ ಅದು ಅವಳದ್ದೇ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾಳೆ. ಯಾರ್ಯಾರಿಗೆ ಸಿಗಬೇಕು, ಯಾರ್ಯಾರು ಅದನ್ನ ನೋಡ್ಬೇಕು, ಯಾರ್ಯಾರು ಈ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ಅವಳದ್ದೇ ಇಚ್ಛೆ ಆಗಿರುತ್ತೆ. ಅವಳ ಅನುಗ್ರಹ ಇಲ್ಲ ಅಂದಾಗ ಅವಳ ಕುರಿತಾದ ವಿಡಿಯೋಸ್ಗಳಾಗ್ಲಿ, ಅವಳ ಕುರಿತಾದ ಆರ್ಟಿಕಲ್ಸ್ ಬಂದ್ರು ಕೂಡ ಅದನ್ನ ಓದೋದಕ್ಕೂ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅವಳು ನಮ್ಮನ್ನ ಇನ್ನೂ ಆ ಹಂತಕ್ಕೆ ತಗೊಂಡು ಹೋಗಿಲ್ಲ ಅನ್ನುವಂಥದ್ದು. ನಾವು ಬೇರೆ ಬೇರೆ ದೇವತಾ ಉಪಾಸನೆಗಳಿಂದ ಗಳಿಸಿದಂತಹ ಪುಣ್ಯ, ಅಗಣಿತ ಜನ್ಮಗಳ ಶೇಷವಾದ ಪುಣ್ಯ ಇದ್ದಾಗ ಮಾತ್ರ ಲಲಿತಾ ಪರಮೇಶ್ವರಿಯನ್ನ ಆಶ್ರಯಿಸಿ ಆ ಮೂಲಕ ಅವಳಲ್ಲಿ ಐಕ್ಯರಾಗುವಂತಹ ಅಥವಾ ಅವಳ ಶ್ರೀಚಕ್ರ ಭವನದಲ್ಲಿ ವಾಸಿಸುವಂತಹ ಸದಾವಕಾಶವನ್ನ ಆಕೆ ಮಾಡಿಕೊಡ್ತಾ. ಹೀಗೆ ಲಲಿತಾಂಬಿಕೆಯನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಜನ್ಮ ಜನ್ಮಗಳು ಕೂಡ ಸಾಕಾಗೋದೇ ಇಲ್ಲ. ಒಂದು ಘಟನೆಯನ್ನ ನಾನು ನೆನಪಿಗೆ ಮಾಡ್ಕೊಳ್ಬೇಕಾಗತ್ತೆ. 6-7 ವರ್ಷಗಳ ಹಿಂದೆ ಅರುಣಾಚಲಕ್ಕೆ ಹೋದಾಗ
ಆ ಗಿರಿ ಪ್ರದಕ್ಷಿಣೆ ಮಾಡುವ ಮಾರ್ಗ ಮಧ್ಯದಲ್ಲಿ ರಮಣಾಶ್ರಮವನ್ನ ಬಿಟ್ಟು ಮುಂದೆ ಸಾಗುವ ಕೆಲವೇ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಒಬ್ಬ ಚಿಕ್ಕ ವಯಸ್ಸಿನ ಒಂದು ಯತಿಯ ರೂಪದ ಮಗು ಬರ್ತಾ ಇರುತ್ತೆ. ಅರುಣಾಚಲ ಅಂದ ಮೇಲೆ ಮಕ್ಕಳು ಕೂಡ ಪ್ರದಕ್ಷಿಣೆ ಮಾಡೋದು ಸರ್ವೇ ಸಾಮಾನ್ಯ ಆಯ್ತು. ನಡೆದು ಸುಸ್ತಾಗಿದ್ದ ಕಾರಣ 10 ನಿಮಿಷ ಅಲ್ಲೇ ಇದ್ದಂಥ ಅಮ್ಮನವರ ಗುಡಿಯ ಮುಂದೆ ಕುತ್ಕೊಂಡಿದ್ದಾಗ ಆ ಮಗು ಬಂದು ಮಾತಾಡ್ಸತ್ತೆ. ಸಾಮಾನ್ಯ ಮಗು ಅನ್ನೋದಕ್ಕಿಂತ 16-17 ವರ್ಷದ ಹುಡುಗ ಒಂದು ರುದ್ರಾಕ್ಷವನ್ನ ಕೊಟ್ಟು ಹೋಗ್ತಾರೆ. ರುದ್ರಾಕ್ಷವನ್ನ ಕೊಟ್ಟಾಗ ಒಂದು ಹೇಳಿದ್ದು, ಈ ರುದ್ರಾಕ್ಷ ತುಂಬಾ ವಿಶೇಷವಾದದ್ದು, ಕಾಪಾಡ್ಕೊಳ್ಳೋ ಹಾಗಿದ್ರೆ ಕಾಪಾಡ್ಕೊಳ್ಳಿ. ಸರಿ ಆಯ್ತು, ಆ ರುದ್ರಾಕ್ಷವನ್ನ ತಗೊಂಡು ನೋಡ್ತೇನೆ. ಆ ರುದ್ರಾಕ್ಷದಲ್ಲಿ ಸಾಕ್ಷಾತ್ ಶಿವಲಿಂಗದ ಸ್ವರೂಪ ಇರುತ್ತೆ. ಎಷ್ಟು ದುರ್ಲಭ ರುದ್ರಾಕ್ಷ ಅಂದ್ರೆ, ಪಂಚಮುಖದ ಆ ಪುಟ್ಟ ರುದ್ರಾಕ್ಷ ಅರುಣಾಚಲೇಶ್ವರನ ಪ್ರತೀಕವಾಗಿ ಶಿವಲಿಂಗ ಸ್ವರೂಪ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದ್ರೆ ಅಷ್ಟು ಸ್ಪಷ್ಟವಾಗಿರುತ್ತೆ. ಅದಾದ ನಂತರ ಪ್ರದಕ್ಷಿಣೆ ಎಲ್ಲ ಮುಗಿಸಿ ಅರುಣಾಚಲೇಶ್ವರನ ದರ್ಶನವನ್ನು ಮಾಡಿ ಮತ್ ಮನೆಗೆ ಬಂದಾದ್ಮೇಲೆ ಎಲ್ಲೂ ಇಲ್ಲದ ಒಂದು ಆ ಅನುಭವ ಆಗ್ತಾ ಹೋಗುತ್ತೆ. ಈ ಹಿಂದೆ ಕೆಲವರಿಗೆ ಅದು ಭ್ರಮೆ ಅನಿಸ್ಬಹುದು ಅಥವಾ ಅಸತ್ಯ ಅನ್ನಿಸ್ಬಹುದು. ಲಲಿತಾ ಪರಮೇಶ್ವರಿ ಕುರಿತು ದೀರ್ಘವಾಗಿ ಯೋಚನೆ ಮಾಡುವಾಗ ಅಥವಾ ಅವಳನ್ನ ಧ್ಯಾನ ಮಾಡುವಾಗ ನಾನು ಕೆಲವೊಮ್ಮೆ ತುಂಬಾ ಗೊಂದಲಕ್ಕೀಡಾದಾಗ ಆ ಗೊಂದಲದ ಪರಿಹಾರಕ್ಕೆ ಅಗತ್ಯರ ಸಹಾಯವನ್ನ ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ. ಅಗತ್ಯ ಮಹರ್ಷಿಗಳು ಲಲಿತಾ ಪರಮೇಶ್ವರಿಯ ಅಥವಾ ಲಲಿತಾ ಸಹಸ್ರನಾಮವನ್ನ ಸಾಮಾನ್ಯ ಜನರಿಗೂ ಸಿಗುವಂತೆ ಮಾಡಿದ ಮಹಾನ್ ಭಾವರಾದ್ದರಿಂದ ಬಹಳಷ್ಟು ಪ್ರಶ್ನೆಗಳಿಗೆ ನಾನು ಅವರಿಂದ ಉತ್ತರವನ್ನು ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೇನೆ. ವೈಶಾಖ ಮಾಸದ ಶುದ್ಧ ಹುಣ್ಣಿಮೆಯ ದಿನ ಅಗತ್ಯರ ದರ್ಶನ ಪ್ರಾಪ್ತಿಯಾಗತ್ತೆ. ಆ ಮೂಲಕ ಅವರು ಅತ್ಯಂತ ರಹಸ್ಯಮಯವಾದ ಒಂದು ಮಂತ್ರವನ್ನ ಕೊಟ್ಟು ಹೋಗ್ತಾರೆ. ವಾಂಛಿತ ಫಲವನ್ನ ನೀಡುವಂತಹ ಲಲಿತಾ ಪರಮೇಶ್ವರ ದಿವ್ಯ ಮಂತ್ರ. ಆ ಮಂತ್ರ ಎಷ್ಟು ಶಕ್ತಿಶಾಲಿ ಅಂದ್ರೆ, ಈ ಹಿಂದೆ ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೂ ನಿತ್ಯ ಜಪ ಮಾಡೋದಿಕ್ಕೆ ಒಂದು ಅನುಷ್ಠಾನಕ್ಕೆ ಹೇಳಬೇಕು ಅನ್ನುವಾಗ ಆ ಮಂತ್ರವನ್ನ ಕೊಡ್ತೇನೆ. ಜಪಿಸಿದವರೆಲ್ಲರಿಗೂ ಕೂಡ ಆದ ಅನುಭವ ಆ ಜಗನ್ಮಾತೆ ಇರುವುದು. ನಮ್ಮ ಹಿಂದೆ ಮುಂದೆ ಅಥವಾ ನಮ್ಮ ಮುಂದೆ ಕೂತಿದ್ದಾಳವಳು, ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರವನ್ನ ಅಥವಾ ಇಡೀ ದೇಹ ಯಾವ ಮಟ್ಟಿಗೆ ಬಿಸಿ ಆಗುತ್ತೆ ಅಂದ್ರೆ ಆ ಮಟ್ಟಿನ ಬಿಸಿಯನ್ನು ಎಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೆ ಇಬ್ಬರಿಗೆ ಆದ್ರೆ ಅದು ಕಾಕತಾಳೀಯ. ತಗೊಂಡ ಎಲ್ಲರಿಗೂ ಆ ಅನುಭವ ಆದಾಗ ಆ ಮಂತ್ರದಲ್ಲಿ ಏನೋ ಶಕ್ತಿ ಇರಬೇಕು. ಆ ನಂತರ ಮತ್ತೆ ನಾನು ಏನದು ಆ ಶಕ್ತಿ ಎನ್ನುವ ರಹಸ್ಯಕ್ಕೆ ಒಂದು ಕುತೂಹಲದಿಂದ ಪ್ರಶ್ನೆ ಮಾಡ್ತೇನೆ. ಇಲ್ಲ, ನೀವೊಂದು ಕೊಟ್ಟ ಮಂತ್ರ ಲೋಕ ಕಲ್ಯಾಣಾರ್ಥವಾಗಿ, ಸೊ ಹಾಗಾಗಿ ನಾನು ಕೊಟ್ಟಿದ್ದೆ. ಯಾಕೆ ಈ ಅನುಭವಗಳು? ಯಾವ ಮಂತ್ರ ಮಾವಿನಕಾಯಿ ಉದುರೋದಿಲ್ಲ ಅಂತ ಹೇಳ್ತೀವಿ, ಆ ಮಂತ್ರದ ಶಕ್ತಿ ಏನಂದ್ರೆ ಸಾಕ್ಷಾತ್ ಅಂಬಿಕೆಯನ್ನ ಅತ್ಯಂತ ಪ್ರಸನ್ನಗೊಳಿಸುವಂತಹ ದಿವ್ಯ ಮಂತ್ರ. ಆನಂತರ ಅದರಿಂದ ತಿಳಿದ ಪಾಠ ಏನು ಅಂದ್ರೆ, ಅಪಾತ್ರರಿಗೆ ಮಂತ್ರಗಳನ್ನ ಕೊಡಬಾರ್ದು. ಅವರದನ್ನ ಬಳಸ್ಕೊಳ್ಳೋದೇ ಇಲ್ಲ, ಅದನ್ನು ಜಪಿಸೋದೇ ಇಲ್ಲ. ಆ ಜಪಿಸದೇ ಇದ್ದ ಕಾರಣಕ್ಕೆ ಏನಾಗತ್ತೆ, ಕೊಟ್ಟವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಕೆಲವರ ತಪ್ಪುಗಳಿಂದ ಏನು ಮಾಡೋದಕ್ಕಾಗೋದಿಲ್ಲ, ಅವರ ಕೋಪವನ್ನು ಕೂಡ ಸಹಿಸಿಕೊಳ್ಬೇಕಾಗತ್ತೆ. ಹೀಗೆ ನಾವು ಲಲಿತಾ ಪರಮೇಶ್ವರಿಯನ್ನ ಆಶ್ರಯಿಸ್ತೀವಿ ಅಂದಿದ ತಕ್ಷಣಕ್ಕೆ ಶ್ರೀವಿದ್ಯೆಯನ್ನ ಕಲಿತು ಬಿಟ್ವಿ ಅಂತಲ್ಲ. ಶ್ರೀವಿದ್ಯೆ ನಮಗೆ ಬೇಕು ಅಂದ್ರೆ ಲಲಿತಾ ಪರಮೇಶ್ವರಿಯನ್ನ ಅನನ್ಯವಾಗಿ ನಂಬಬೇಕು. ಶ್ರೀವಿದ್ಯೆ ಕೇವಲ ಒಂದು ಹಾದಿಯಲ್ಲ, ಅದೊಂದು ಬದುಕಿನ ಮಾರ್ಗ. ನಾವು ಹೇಗೆ ಬದುಕಬೇಕು, ನಮ್ಮೆಲ್ಲ ಕರ್ತವ್ಯಗಳನ್ನು ಹೇಗೆ ಮಾಡಬೇಕು, ಮಾಡುವ ಹಾದಿಯಲ್ಲಿ ಹೇಗೆ ನಾವು ಆಧ್ಯಾತ್ಮದ ಶಕ್ತಿಯನ್ನ ಸಂಪಾದನೆ ಮಾಡ್ಕೊಳ್ತಾ ಹೋಗ್ಬೇಕು. ಅಷ್ಟಸಿದ್ಧಿಗಳು ಕೂಡ ಪ್ರಾಪ್ತಿಯಾಗಿ ಹೋಗ್ಬಿಡತ್ತೆ ಶ್ರೀವಿದ್ಯೆಯ ಮೊದಲನೇ ಹಂತದಲ್ಲೇ. ಆ ಶ್ರೀವಿದ್ಯೆಯ ಮೊದಲನೇ ಹಂತದಲ್ಲಿ ನಾವು ಆ ಮಾಯೆಗೆ ಸಿಕ್ಕ ಹಾಕೊಂಡ್ಬಿಟ್ರೆ ಅಲ್ಲೇ ಇದ್ದು ಬಿಡ್ತೀವಿ. ಆ ಲಲಿತಾ ಪರಮೇಶ್ವರಿಗೂ ಹೋಗೋದೇ ಇಲ್ಲ.
ಅವಳ ದಿವ್ಯ ದರ್ಶನ ಸಿಗೋದೇ ಇಲ್ಲ. ಹಿಂದೆ ನನ್ನ ಗುರುಗಳು ನನ್ನ ಮುಂದೆ 2 ಆಯ್ಕೆಗಳನ್ನು ಇಟ್ಟಿರ್ತಾರೆ. ಎಲ್ಲ ಸಿದ್ಧಿಗಳು ಒಂದೆಡೆ, ಲಲಿತಾಂಬಿಕೆ ಒಂದೆಡೆ, ಯಾವುದನ್ನ ನೀನು ಆಯ್ಕೆ ಮಾಡ್ಕೊಳ್ತೀಯ? ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಿದ್ದು ನನಗೆ ಅಮ್ಮನವರು ಸಾಕು. ಅವಳ ಕೃಪಾ ಕಟಾಕ್ಷ ಹೊಂದಿದ್ದರೆ ಅಷ್ಟಸಿದ್ಧಿಗಳು ಯಾವ ಮಹಾ? ಅದಿಟ್ಕೊಂಡು ಮ್ಯಾಜಿಕ್ ಮಾಡೋ ಅವಶ್ಯಕತೆ ಇಲ್ಲ, ತೋರಿಸೋ ಅವಶ್ಯಕತೆ ಇಲ್ಲ. ಲಲಿತೆಯ ಕೃಪೆಯೊಂದಿದ್ದರೆ ಸಾಕು. ಆ ಲಲಿತಾ ಕೃಪೆ ಈ ಜನ್ಮಕ್ಕಲ್ಲ, ಮುಂದಿನ ಅನೇಕ ಜನ್ಮಗಳಿಗೂ ಹೋಗುತ್ತೆ, ಇರುತ್ತೆ ನಮ್ಮ ಜೊತೆಯಲ್ಲಿ. ಬಯಸಿದ್ರೆ ಅವಳನ್ನೇ ಬಯಸಿ, ಲೌಕಿಕ ಸುಖಭೋಗಗಳ ಅವಶ್ಯಕತೆ ಇಲ್ಲ. ಲಲಿತಾಂಬಿಕೆಯ ವಿಚಾರ ಹೇಗೆ ಅಂದ್ರೆ, ಆ ಲಲಿತಾ ಪರಮೇಶ್ವರಿಯ ಆ ದಿವ್ಯ ಸ್ವರೂಪವನ್ನು ನೆನೆಸ್ಕೊಂಡ್ರೆ ಸಾಕು, ಮನಸ್ಸು ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಅವಳ ದಿವ್ಯ ಮಂದಸ್ಮಿತ ನಗುವನ್ನ ಎಂಥವರನ್ನು ಕೂಡ ಮೋಹನಗೊಳಿಸುವಂಥದ್ದು ಅವಳ ದಿವ್ಯ ನಗು. ಅವಳ ಧ್ಯಾನ ಶ್ಲೋಕವನ್ನ ಜಪ ಮಾಡ್ತಾ ಹೋಗ್ಬೇಕು, ಅವಳ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಮಂತ್ರ ಶಕ್ತಿಗೂ ಆ ಭಕ್ತಿ ಶಕ್ತಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಮಂತ್ರದ ಶಕ್ತಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಭಕ್ತಿ ಶಕ್ತಿ ಹಾಗಲ್ಲ. ಎಷ್ಟು ಭಕ್ತಿಯನ್ನ ಮಾಡ್ತಾ ಹೋಗ್ತೀವೋ ಅಷ್ಟು ಆ ಭಕ್ತಿಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಎಂದು ಕಡಿಮೆ ಆಗೋದೇ ಇಲ್ಲ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಸಾಗಿ ಜಗನ್ಮಾತೆಯನ್ನ ಉಪಾಸನೆ ಮಾಡಿದರೆ ಅವಳು ಖಂಡಿತ ಒಲಿದು ನಿಂತ್ಕೊಳ್ತಾಳೆ. ಶ್ರೀಮಾತ್ರೇ ನಮಃ.